ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ನೋಡೋಣ. ಇವತ್ತಿನ ಕಾನ್ಸೆಪ್ಟ್ ಏನಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್. ಫಸ್ಟು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಂತ ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಇಸ್ ದ ಆನ್ಯುವಲ್ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಬೈ ದ ನೆಟ್ ಪ್ರೊಸೀಡ್ ಫ್ರಮ್ ದ ಸೇಲ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಅಂದರೆ ಇಲ್ಲಿ ಕಂಪನಿಯಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ನಾವು ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ನ ನಾವು ಎವ್ರಿ ಇಯರ್ ಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಆ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ನ ನಾವು ಅರ್ನ್ ಮಾಡೋ ಕೆಪಾಸಿಟಿ ಕಂಪ್ನಿಗೆ ಇರಬೇಕು. ಅಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಇಲ್ಲಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇದರಲ್ಲಿ ಎರಡು ಟೈಪ್ ಇದೆ. ಏನಂತ ಅಂದರೆ ಫಸ್ಟ್ ಒನ್ ಈಸ್ ಇರ್ರಿಡಿಮೆಬಲ್ ಪ್ರಿಫರೆನ್ಸ್ ಶೇರ್ಸ್. ಸೊ ವಾಟ್ ಈಸ್ ಇರ್ರಿಡಿಮೆಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಅಂದರೆ ಇರ್ರಿಡಿಮೆಬಲ್ ಪ್ರಿಫರೆನ್ಸ್ ಶೇರ್ capital refers to preference shares that do not have a fixed payment date. So these shares are never repaid by the company during its lifetime. Shareholders received fixed dividend for as long as company exists. Capital is only returned if the company is wound up. ಅಂದ್ರೆ ಇಲ್ಲಿ irredeemable preference shares ಅಂತ ಅಂದ್ರೆ there is no particular maturity time. ಸೊ ಇದಕ್ಕೆ ಯಾವುದೇ ತರದಂತ ಫಿಕ್ಸ್ಡ್ ಅಥವಾ ಸಮ್ ಸರ್ಟೈನ್ ಟೈಮು ಇರೋದಿಲ್ಲ. ಸೊ ಏನಂತ ಅಂದ್ರೆ ಕಂಪನಿ ಎಲ್ಲಿ ತನಕ ಎಕ್ಸಿಸ್ಟ್ ಆಗಿರುತ್ತೋ ಅಲ್ಲಿ ತನಕ ಇವ್ರಿಗೆ ಎವ್ರಿ ಇಯರ್ ಫಿಕ್ಸ್ಡ್ ರೇಟ್ ಆಫ್ ಡಿವಿಡೆಂಡ್ನ ನಾವು ರೀಪೇಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಯಾವಾಗ ಅಂದರೆ ಟೋಟಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಯಾವಾಗ ರೀಫಂಡ್ ಆಗುತ್ತೆ ಅಂದರೆ ಕಂಪನಿ ಎಂಡಿಂಗ್ ಮಾಡೋ ಟೈಮಲ್ಲಿ, ಕಂಪನಿ ಕಂಪ್ಲೀಟ್ ವೈಂಡ್ ಅಪ್ ಮಾಡೋ ಟೈಮಲ್ಲಿ ಅಷ್ಟೇ ನಾವು ಇವ್ರಿಗೆ ರೀಫಂಡ್ ಮಾಡ್ತಾ ಹೋಗ್ತೀವಿ. ಸೊ ಕಾಸ್ಟ್ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಏನು ಫಾರ್ಮುಲಾ ಅಂತಂದರೆ KP. ಸೊ ಇಲ್ಲಿ ಏನಂತಂದರೆ ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇಸ್ ಈಕ್ವಲ್ ಟು PD ಡಿವೈಡೆಡ್ ಬೈ NP. ಸೊ ಇಲ್ಲಿ PD ಅಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಅಂತ ಆ್ಯಂಡ್ NP ಬಂದು ನೆಟ್ ಪ್ರೊಸೀಡ್ಸ್. ಸೊ ಇಲ್ಲಿ KP ಅಂತಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ನ ನೋಡೋಣ. ಯಾವ ರೀತಿ ಅಂದರೆ ಎ ಕಂಪನಿ ಇಶ್ಯೂಸ್ 20,000 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್. ದ ಕಾಸ್ಟ್ ಆಫ್ ಇಶ್ಯೂ ಈಸ್ 2 per share. Calculate the cost of preference shares capital if these shares if these shares are issued at par at 10% premium at discount 5% ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕಂಪನಿನಲ್ಲಿ 20,000 ಪ್ರಿಫರೆನ್ಸ್ ಶೇರ್ಸ್ನ 10% ಡಿವಿಡೆಂಟ್ ಆಗಿ ₹100 1 ಶೇರ್ ₹100 ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ. 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ 10%. ಸೊ ಇಲ್ಲಿ ಏನಂತ ಅಂದರೆ ಇಶ್ಯೂ ಮಾಡಬೇಕಾದ್ರೆ 1 ಶೇರ್ಗೆ ಎಷ್ಟು ಆಗಿದೆ ಅಂತ ಅಂದರೆ ದ ಕಾಸ್ಟ್ ಆಫ್ ಇಶ್ಯೂ ಈಸ್ ₹2 per share. ಸೊ ಏನೋ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಅದು ಎಷ್ಟು ಅಂತ ಅಂದರೆ 1 ಶೇರ್ಗೆ ₹2 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು. ಸೊ ಒಂದು ಏನಂತ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಫೇಸ್ ವ್ಯಾಲ್ಯೂ ಇದ್ದಾಗ ಅಟ್ ಪಾರ್ ಇದ್ದಾಗ ಮತ್ತು ಎಕ್ಸ್ಟ್ರಾ ಅಟ್ ಪ್ರೀಮಿಯಂ 10% ಇದ್ದಾಗ ಅಟ್ ಡಿಸ್ಕೌಂಟ್ 5% ಇದ್ದಾಗ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಕೇಸ್ ಏನಂದರೆ ಒನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ ಪಾರ್. ಸೊ ಇಲ್ಲಿ ವೇರ್ NP ನೆಟ್ ಪ್ರೆಸಿಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ನಮಗೆ ಇಲ್ಲಿ NP ಬೇಕು ಆ್ಯಂಡ್ ಪ್ರಿಫರೆನ್ಸ್ ಡಿವಿಡೆಂಡ್ ಬೇಕು. ಸೊ ಟೋಟಲ್ ಎಷ್ಟು ಶೇರ್ಸ್ ಇದೆ ಇಲ್ಲಿ 20,000 ಪ್ರಿಫರೆನ್ಸ್ ಶೇರ್ಸ್ ಇದೆ ₹100 ಈಚ್. ಸೊ ಟೋಟಲ್ ಎಷ್ಟಾಗುತ್ತೆ 20,000 ಇಂಟು 100 ಅಂತ ಅಂದರೆ 20 lakh ಆಗುತ್ತೆ. ಸೊ ಈ 20 lakhಲ್ಲಿ ಸೊ ಪರ್ ಶೇರ್ಗೆ ಎಷ್ಟಾಗಿದೆ ಅಂತಂದರೆ ₹2 ಆಗಿದೆ. ಇಶ್ಯೂ ಮಾಡಬೇಕಾದ್ರೆ ₹2 ಅಂತ ಅಂದರೆ ನೀವು 20,000 ಇಂಟು 2 ಆದರೂ ಮಾಡ್ಬೋದು, ಅಥವಾ 20 lakh ಮೇಲೆ 2% ತೊಗೊಂಡ್ರು ನಡೆಯುತ್ತೆ. ಸೊ ಇಲ್ಲಿ ಎಷ್ಟಂತಂದರೆ ಟೋಟಲ್ 40,000 ಆಗಿದೆ. ಟೋಟಲ್ 20,000 ಶೇರ್ಸ್ಗೆ ₹2 ಅಂತೆ. ಟೋಟಲ್ 40,000 ಏನಾಗಿದೆ ಇಶ್ಯೂಡ್ ಕಾಸ್ಟ್ ಆಗಿದೆ. ಈ 20 lakhಲ್ಲಿ 40,000 ಲೆಸ್ ಮಾಡಿದ್ರೆ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 9,60,000. ಇದು ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್. ಒಂದು ವರ್ಷಕ್ಕೆ ಎಷ್ಟು ಡಿವಿಡೆಂಟ್ ಅಂತಂದರೆ 20 lakh ಮೇಲೆ ನಾವು ಡಿವಿಡೆಂಟ್ನ ಪೇ ಮಾಡ್ತೀವಿ. 20 lakh ಮೇಲೆ ಎಷ್ಟು ಪರ್ಸೆಂಟ್ ಕೇಳಿದ್ದಾರೆ ಅಂದರೆ 10% ಕೇಳಿದ್ದಾರೆ. ಸೊ 20 lakh ಮೇಲೆ 10% ಅಂದರೆ 2 lakh. ಈಗ PD ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಎಷ್ಟಿದೆ 2 lakh ಇದೆ. ಆ್ಯಂಡ್ NP ನೆಟ್ ಪ್ರೆಸಿಡ್ ಎಷ್ಟಿದೆ ಅಂದರೆ ಟೋಟಲ್ ನಾವು ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅಂದರೆ 19,60,000 ಇದೆ. ಸೊ 19,60,000 2 lakh ಡಿವೈಡೆಡ್ ಬೈ 19,60,000 ಮಾಡಿದ್ರೆ 0.1020 ಬರುತ್ತೆ. ಇಂಟು 100 ಮಾಡಿದ್ರೆ ಅಲ್ಲಿಗೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ ಅಂದರೆ 10.2% ಇದೆ. ಸೊ ಈ ರೀತಿಯಾಗಿ ಪಾರ್ ವ್ಯಾಲ್ಯೂನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಪ್ರೀಮಿಯಮ್ ಇದ್ದಾಗ ನೆಕ್ಸ್ಟ್ ಏನಂತಂದ್ರೆ
at 10% premium. B, when preference share are issued at 10% premium. ಫಸ್ಟು ಏನಂತಾನೆ ಸೇಮ್ ಫಾರ್ಮುಲಾ ಇರುತ್ತೆ, KP is equal to PD divided by NP. ಸೊ ಇಲ್ಲಿ ನೆಟ್ ಪ್ರೆಸಿಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಎಷ್ಟು 20,000 ಶೇರ್ಸ್ ಅವರ್ ರುಪೀಸ್ 100 ಈಚ್ ಅಂದರೆ 20 ಲ್ಯಾಕ್. ಸೊ ಇಲ್ಲಿ 10% ಪ್ರೀಮಿಯಂ ಅಂತ ಹೇಳ್ತಾ ಇದ್ದಾರೆ. 20 ಲ್ಯಾಕ್ ಮೇಲೆ 10% ತೊಗೊಂಡ್ರೆ ಎಷ್ಟು ಅಂತಂದರೆ ಟೋಟಲ್ 2 ಲ್ಯಾಕ್. ಎರಡನ್ನ ಹ್ಯಾಡ್ ಮಾಡಿದ್ರೆ ಎಷ್ಟಾಗುತ್ತೆ 22 ಲ್ಯಾಕ್ ಆಗುತ್ತೆ. ಸೊ ಇದು 22 ಲ್ಯಾಕ್ ಆಗುತ್ತೆ. ಈ 22 ಲ್ಯಾಕಲ್ಲಿ ಇದರಲ್ಲೂ ಕೂಡ ಕಾಸ್ಟ್ ಆಫ್ ಇಶ್ಯೂಸ್ ಪರ್ ಶೇರ್ ಎಷ್ಟಿದೆ 2 rupees ಇದೆ. ಸೊ ಇಲ್ಲೂ ಕೂಡ ನೀವು 20,000 ಶೇರ್ಸ್ಗೆ 2 rupees ಅಂತಂದರೆ ಸೇಮ್ 40,000 ಬರುತ್ತೆ. ಸೊ ಈ 22 ಲ್ಯಾಕಲ್ಲಿ 40,000ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 21,60,000 ಆಗುತ್ತೆ. ಈಗ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡು ಈವನ್ ಪ್ರೀಮಿಯಂ ಇದ್ರೂ ಕೂಡ ನಾವು ಅವ್ರಿಗೆ ಡಿವಿಡೆಂಡ್ ಪೇ ಮಾಡೋದು ಆ್ಯಕ್ಚುಯಲ್ ಫೇಸ್ ವ್ಯಾಲ್ಯೂ ಮೇಲೆ. ಸೊ ಇಲ್ಲಿ ಎಷ್ಟಿದೆ ಅಂತಂದರೆ 20 ಲ್ಯಾಕ್ ಮೇಲೆ ನಾವು 10% ಡಿವಿಡೆಂಡ್ನ ಪೇ ಮಾಡ್ತೀವಿ. ಎಷ್ಟು ಅಂತಂದರೆ 2 ಲ್ಯಾಕ್. ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. 2 ಲ್ಯಾಕ್ ಎಷ್ಟಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಎಷ್ಟಿದೆ 2 ಲ್ಯಾಕ್ ಇದೆ. ನೆಟ್ ಪ್ರೆಸಿಡ್ ಎಷ್ಟಿದೆ ಅಂತಂದರೆ 21,60,000. 2 ಲ್ಯಾಕ್ ಡಿವೈಡೆಡ್ ಬೈ 21,60,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.0925 ಬರುತ್ತೆ. ಸೊ ಇಂಟು 100 ಮಾಡಿದ್ರೆ ನಮಗೆ ಟೋಟಲ್ಲು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 9.26% ಸಿಗುತ್ತೆ. ಸೊ ಇದು ಯಾವಾಗ ಅಂತ ಅಂದರೆ ವೆನ್ 10% ಪ್ರೀಮಿಯಂ. ಅದೇ ರೀತಿ ಥರ್ಡ್ ಕೇಸ್ ಏನಂತಂದರೆ ಅಟ್ ಡಿಸ್ಕೌಂಟ್ 5% ಅಂತ ಹೇಳಿದ್ದಾರೆ. ವೆನ್ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್ ಅಟ್ 5% ಡಿಸ್ಕೌಂಟ್. ಸೊ ಯಾವ ರೀತಿ ಅಂತ ನೋಡೋಣ. ಸೊ ಇಲ್ಲಿ ಸೇಮ್ NPನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಏನಂತ ಅಂದರೆ ಟೋಟಲ್ 20,000 ಶೇರ್ಸ್ ಆರ್ ರುಪೀಸ್ 100 ಈಚ್ ಅಂದರೆ 20 ಲ್ಯಾಕ್ ಆಗುತ್ತೆ. ಈ 20 ಲ್ಯಾಕ್ ಮೇಲೆ 5% ತೊಗೊಂಡ್ರೆ ಎಷ್ಟು ಅಂತಂದರೆ 1 ಲ್ಯಾಕ್ ರುಪೀಸ್ ಆಗುತ್ತೆ. 20 ಲ್ಯಾಕಲ್ಲಿ 1 ಲ್ಯಾಕ್ ರುಪೀಸ್ನ ಅಂದರೆ ಡಿಸ್ಕೌಂಟನ್ನು ಲೆಸ್ ಮಾಡಿ, ಜೊತೆಗೆ ಇದರಲ್ಲೂ ಕೂಡ ಇಶ್ಯೂ ಆಫ್ ಕಾಸ್ಟ್ ಪರ್ ಪ್ರೈಸ್ ಎಷ್ಟಿದೆ ಅಂತ ಅಂದರೆ 2 rupees. 40,000ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಅಂದರೆ 18,60,000. ಅಂದರೆ ಇಲ್ಲಿ 20 ಲ್ಯಾಕಲ್ಲಿ 1 ಲ್ಯಾಕು ಡಿಸ್ಕೌಂಟ್ ಅಮೌಂಟು, ಇನ್ 40,000 ಬಂದು ಕಾಸ್ಟ್ ಆಫ್ ಇಶ್ಯೂ ಬಂದು 40,000ನ ಲೆಸ್ ಮಾಡಿದ್ರೆ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ 18,60,000. ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ನ ಆ್ಯಕ್ಚುಯಲ್ ವ್ಯಾಲ್ಯೂ ಎಷ್ಟಿದೆ ಅಂತ ಅಂದರೆ ಇಲ್ಲಿ 20 ಲ್ಯಾಕ್ ಇದೆಯಲ್ವಾ, 20 ಲ್ಯಾಕ್ ಮೇಲೆ ಈವನ್ ಅದು ಯಾವುದೇ ಕೇಸಲ್ಲಿ ಆಗಿರ್ಬೋದು, ಪಾರ್ ಅಥವಾ ಪ್ರೀಮಿಯಂ ಅಥವಾ ಡಿಸ್ಕೌಂಟ್ ಆಗಿರ್ಬೋದು, ಈ ಆಕ್ಚುಯಲ್ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅದ್ರ ಮೇಲೆ ಪೇ ಮಾಡ್ತಾ ಹೋಗ್ತೀವಿ. 20,000 ಇಂಟು 10% ಮಾಡಿದ್ರೆ ವಿ ವಿಲ್ ಗೆಟ್ 2 ಲ್ಯಾಕ್. ನಾವು PD ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ, ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಎಷ್ಟಿದೆ 2 ಲ್ಯಾಕ್ ಇದೆ. ಆ್ಯಂಡ್ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಬಂದು 18,60,000 ಇದೆ. 2 ಲ್ಯಾಕ್ ಡಿವೈಡೆಡ್ ಬೈ 18,60,000 ಮಾಡಿದ್ರೆ ವಿ ವಿಲ್ ಗೆಟ್ 0.1075. ಸೊ ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಅಂದರೆ 10.75% ಇಸ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್. ಸೊ ಇದನ್ನು ಯಾವ ರೀತಿ ಅಂತಂದರೆ ಇದು ಒಂದು ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ರೀತಿ ಫಾರ್ಮುಲಾ ಮತ್ತು ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ. ಆ್ಯಂಡ್ ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ಸಲ್ಲಿ ಕಾಸ್ಟ್ ಆಫ್ ಇರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಆದಮೇಲೆ ಕಾಸ್ಟ್ ಆಫ್ ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಇದೆ. ರಿಡಿಮಬಲ್ ಅಂತಂದರೆ ನಾವು ಆಲ್ರೆಡಿ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗಲ್ಲಿ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ದಟ್ ಮೀನ್ಸ್ ರೀಪೇಮೆಂಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ನ ಓದಿದ್ದೀವಿ. ಸೊ ಇಲ್ಲಿ ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂದ್ರೇನು ಅಂದರೆ ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ ಆರ್ ಇಶ್ಯೂಡ್ ವಿಚ್ ಕ್ಯಾನ್ ಬಿ ರಿಡಿಮಡ್ ಆರ್ ಕ್ಯಾನ್ಸಲ್ಡ್ ಆನ್ ಮೆಚುರಿಟಿ ಡೇಟ್. ಸೊ ಇದಕ್ಕೆ ಮೆಚುರಿಟಿ ಡೇಟ್ ಇರುತ್ತೆ. ಸೊ ಅದನ್ನು ಕಂಟಿನ್ಯೂ ಆದರೂ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಆದರೂ ಮಾಡಬಹುದು. The cost of redeemable preference shares can be calculated by using this formula. Using the following formula. ಸೊ ಇಲ್ಲಿ ಏನಂತಂದರೆ ಇಲ್ಲಿ ಪರ್ಟಿಕ್ಯುಲರ್ ಪೀರಿಯಡ್ ಇರುತ್ತೆ ಅಥವಾ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಕೊಟ್ಟಿರುತ್ತೆ ಎಷ್ಟು ದಿನ ತನಕ. ಸೊ ಅದನ್ನು ಇಲ್ಲಿ ನಂಬರ್ ಆಫ್ ಇಯರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಏನು ಫಾರ್ಮುಲಾ ಬರುತ್ತೆ ಅಂದರೆ redeemable preference shares KP is equal to PD plus 1 divided by N into MV minus NP divided by 1/2 into MV plus NP. ಸೊ ಇಲ್ಲಿ ಏನು ಫಾರ್ಮುಲಾ ಅಂತಂದರೆ KP ಬಂದು ಕಾಸ್ಟ್ ಆಫ್ ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ MV ಅಂತ ಅಂದರೆ ಮೆಚುರಿಟಿ ವ್ಯಾಲ್ಯೂ ಆರ್ ರಿಡಿಮಬಲ್ ವ್ಯಾಲ್ಯೂ. ಸೊ ಇಲ್ಲಿ ಮೆಚುರಿಟಿ ವ್ಯಾಲ್ಯೂ ರಿಡಿಮಬಲ್ ವ್ಯಾಲ್ಯೂ ಎಷ್ಟಿದೆ ಆ್ಯಕ್ಚುಯಲ್ ಫೇಸ್ ವ್ಯಾಲ್ಯೂ ಅದು. ಆ್ಯಂಡ್ PD ಬಂದು ಗೊತ್ತಿದೆ ಪ್ರಿಫರೆನ್ಸ್ ಡಿವಿಡೆಂಟು ಆ್ಯಂಡ್ NP ಬಂದು ನೆಟ್ ಪ್ರೆಸಿಡ್ಸ್. ಸೊ ಆ್ಯಂಡ್ N is stand for the number of years of redemption. ಸೊ ಇಲ್ಲಿ 1 divided by 2 is common, ಅದು ಫಾರ್ಮುಲಾದೆಲ್ಲ ಇರುತ್ತೆ. ಆ್ಯಂಡ್ ಇಯರ್ ಆಲ್ಸೋ 1 is the ಫಾರ್ಮುಲಾ ಇರುತ್ತೆ. ಸೊ ಇಲ್ಲಿ ನೋಡಿ ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ಮಾಡೋಣ. ಈ ಒಂದು ಫಾರ್ಮುಲಾ ಮೇಲೆ ಯಾವ ರೀತಿ ಅಂತ ಈ ಪ್ರಾಬ್ಲಮ್ ಏನಿದೆ ಅಂತಂದರೆ ಎ ಕಂಪನಿ ಇಶ್ಯೂಸ್
20,000 10% redeemable preference shares of rupees 100 each. Redeemable after 10 years at a premium 5%. The cost of issue is 2 per share. Calculate the cost of irredeemable preference shares capital ಅಂತ ಕೇಳಿದ್ದಾರೆ. ಸೊ ಅಂದರೆ ಈ ಕಂಪ್ನಿನಲ್ಲಿ ಟೋಟಲ್ 20,000 ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ನ 100 ರುಪೀಸ್ಗೆ ಇಶ್ಯೂ ಮಾಡ್ತಾ ಇದ್ದಾರೆ ವಿತ್ 10% ಡಿವಿಡೆಂಡ್. ಆ ರಿಡೀಮಬಲ್ನ ಯಾವಾಗ ರೀಪೇಮೆಂಟ್ ಮಾಡ್ತಾರೆ ಅಂದರೆ ಆಫ್ಟರ್ 10 ಇಯರ್ಸ್ ಅಟ್ ಎ ಪ್ರೀಮಿಯಂ ವಿತ್ ಎಕ್ಸ್ಟ್ರಾ ಅಮೌಂಟ್ 5% ಅನ್ನ ಸೇರಿಸಿ ಕೊಡ್ತಾ ಇದ್ದಾರೆ. ದ ಕಾಸ್ಟ್ ಆಫ್ ಇಶ್ಯೂ ಇಸ್ 2 ಪರ್ ಶೇರ್. ಅಂದರೆ ಕಾಸ್ಟ್ ಆಫ್ ಇಶ್ಯೂ ಮಾಡಬೇಕಾದ್ರೆ ಎಷ್ಟು ಕಾಸ್ಟ್ ಆಗಿದೆ ಪರ್ ಶೇರ್ಗೆ ಅಂತಂದರೆ 2 ರುಪೀಸ್ ಆಗಿದೆ. ಸೊ ಇದ್ರ ಮೇಲೆ ನಾವೇನಂತ ಅಂದರೆ ಕಾಸ್ಟ್ ಆಫ್ ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ. ಸೊ ಇಲ್ಲಿ ಫಸ್ಟ್ ನಮಗೆ ಏನಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಡ್ನ ಆಕ್ಚುಯಲ್ ವ್ಯಾಲ್ಯೂ ಅಂದರೆ 20,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 100 ಈಚ್ ಮಾಡಿದ್ರೆ ಎಷ್ಟು ಬರುತ್ತೆ 20 lakh. ಇದ್ರ ಮೇಲೆ 10% ಅನ್ನ ನಾವು ಕೊಡ್ತಾ ಹೋಗ್ತಾ ಇದೀವಿ. ಸೊ ಡಿವಿಡೆಂಟ್ ಎಷ್ಟಿದೆ ಅಂದರೆ 10% ಅಂತಂದರೆ 2 lakh ಆಗುತ್ತೆ. ಇದು ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟು ಮೆಚುರಿಟಿ ವ್ಯಾಲ್ಯೂ ಅಂತ ಅಂದರೆ ಇಲ್ಲಿ ಟೋಟಲ್ ರೀಪೇಮೆಂಟ್ ಮಾಡಬೇಕಾದ್ರೆ ಎಷ್ಟು ಕೊಡ್ತೀವಿ ಅಂತ. ಸೊ ಇಲ್ಲಿ ಆಲ್ರೆಡಿ 20 lakh ಇದೆ. ಈ 20 lakhಗೆ 5% ಪ್ರೀಮಿಯಂ ಸೇರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. 20 lakh ಮೇಲೆ 5% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 1 lakh. ಟೋಟಲ್ ಮೆಚುರಿಟಿ ವ್ಯಾಲ್ಯೂ ಅಥವಾ ಪೇಮೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 21 lakh ಆಯಿತು. ಅಂದರೆ 20 lakhಗೆ 5% ಆ್ಯಡ್ ಮಾಡಿದ್ರೆ 5% ಅಂದರೆ 1 lakh ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಮೆಚುರಿಟಿ ವ್ಯಾಲ್ಯೂ ಬಂದು 21 lakh. ಈಗ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಅಂತ ಅಂದರೆ 20 lakhಲ್ಲಿ ಪರ್ ಶೇರ್ ಎಷ್ಟಾಗಿದೆ ಅಂದರೆ ಟೋಟಲ್ 20,000 ಶೇರ್ಸ್ ಇದೆ. ಪರ್ ಶೇರ್ಗೆ 2 ರುಪೀಸ್ ಅಂದರೆ 40,000ನ ಲೆಸ್ ಮಾಡಿ. ಆವಾಗ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಾಗಿದೆ ಅಂತಂದರೆ 19,60,000. ಆ್ಯಂಡ್ ನಂಬರ್ ಆಫ್ ಇಯರ್ಸ್ ಎಷ್ಟು ಅಂತಂದರೆ ಆಫ್ಟರ್ 10 ಇಯರ್ಸ್ ಅಂತ ಹೇಳಿದ್ದಾರೆ. ನಂಬರ್ ಆಫ್ ಇಯರ್ಸ್ ಬಂದು 10 ಇಯರ್ಸ್. ಈಗ ನಾವೇನಂತಂದರೆ ಕಾಸ್ಟ್ ಆಫ್ ಇರ್ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಯಾವ ರೀತಿ ಅಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಎಷ್ಟಿದೆ 2 lakh ಇದೆ. 2 lakh and plus 1 is common factor divided by number of years ಎಷ್ಟಿದೆ 10 into ಮೆಚುರಿಟಿ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 21 lakh ಮೈನಸ್ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 19,60,000 ಡಿವೈಡೆಡ್ ಬೈ ಹಾಫ್ 1/2 ಈಸ್ ಕಾಮನ್. ಸೊ ಇಲ್ಲಿ ಮೆಚುರಿಟಿ ವ್ಯಾಲ್ಯೂ ಎಷ್ಟಿದೆ ಅಂದರೆ 21 lakh ಪ್ಲಸ್ 19,60,000. ಸೊ ಇಲ್ಲಿ ಮೈನಸ್ ಮಾಡ್ತೀವಿ, ಇಲ್ಲಿ ಪ್ಲಸ್ ಮಾಡ್ತೀವಿ. ಸೊ ಇವಾಗ ಸಿಂಪ್ಲಿಫೈ ಮಾಡೋಣ. 2 lakhನ್ನು ಆ್ಯಸ್ ಇಟ್ ಈಸ್ 2 lakh ತಗೊಳ್ಳಿ ಪ್ಲಸ್ 1/10. 21 lakhಯಿಂದ 19,60,000ನ ಲೆಸ್ ಮಾಡಿದ್ರೆ 1,40,000 ಡಿವೈಡೆಡ್ ಬೈ 1/2 ಈಸ್ ಕಾಮನ್. 21 lakh ಪ್ಲಸ್ 19,60,000 ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 40,60,000 ಆಗುತ್ತೆ. ಇವಾಗ ಮತ್ತೆ ಸಿಂಪ್ಲಿಫೈ ಮಾಡಿ. 2 lakh ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 1,40,000 ಇಂಟು 1/10 ಮಾಡಿದ್ರೆ 14,000 ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ 40,60,000 ಡಿವೈಡೆಡ್ ಇಂಟು 1/2 ಮಾಡಿದ್ರೆ 20,30,000 ಬರುತ್ತೆ. ಈಗ ಇನ್ನೂ ಸಿಂಪ್ಲಿಫೈ ಮಾಡೋಣ. ಯಾವ ರೀತಿ ಅಂದರೆ 2 lakh ಪ್ಲಸ್ 14,000 ಡಿವೈಡೆಡ್ ಬೈ 20,30,000 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.1054 ಬರುತ್ತೆ. ಅಂದರೆ ಇಲ್ಲಿ 0.1054 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 10.54 ಇಸ್ ದ ಇರ್ರಿಡೀಮಬಲ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ ರಿಡೀಮಬಲ್ ಆ್ಯಂಡ್ ಇರ್ರಿಡೀಮಬಲ್ ಫಾರ್ಮುಲಾ ತುಂಬ ಸಿಂಪಲ್. ಸೊ ಇಲ್ಲಿ ಏನಂತಂದರೆ ಇರ್ರಿಡೀಮಬಲ್ ಅಲ್ಲಿ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಟೈಮ್ ಇರಲ್ಲ. ಏನಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಮತ್ತು ನೆಟ್ ಪ್ರೆಸಿಡಿಂಗ್ ಇವೆರಡು ಮಾತ್ರ ಬರುತ್ತೆ. ಬಟ್ ಇಲ್ಲಿ ಏನಂತಂದರೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಜೊತೆಗೆ ಮೆಚುರಿಟಿ ವ್ಯಾಲ್ಯೂ ಅಲಾಂಗ್ ವಿತ್ ನೆಟ್ ಪ್ರೆಸಿಡ್ ಮತ್ತು ಟೈಮ್. ಸೊ ಇದಿಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ಮುಲಾ ನೋಡ್ಕೊಳ್ಳಿ. ಇರ್ರಿಡೀಮಬಲ್ಗೆ ಈ ಥರ ಫಾರ್ಮುಲಾ ಆ್ಯಂಡ್ ರಿಡೀಮಬಲ್ಗೆ ಇನ್ಕ್ಲೂಡಿಂಗ್ ಇಯರ್ಸ್ ಇರುತ್ತೆ, ನೆಟ್ ಪ್ರೆಸಿಡ್ ವ್ಯಾಲ್ಯೂ, ಮೆಚುರಿಟಿ ವ್ಯಾಲ್ಯೂ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಈ ಥರ ಪ್ರಾಬ್ಲಮ್ನ ನಿಮಗೆ ಸೆಕ್ಷನ್ ಬಿ ಆ್ಯಂಡ್ ಸೆಕ್ಷನ್ ಸಿ ಎರಡಕ್ಕೂ ಕೂಡ ಕೇಳುವಂಥ ಚಾನ್ಸಸ್ ತುಂಬಾ ಇದೆ AFM ಅಲ್ಲಿ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ರೆಫರ್ ವಿತ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. Thank you so much who are all watching my videos. Thank you. All the best to your exam. Do well. Thank you.